ನನಗೆ ಮಧ್ಯಾಹ್ನ ತಲೆ ಕೆಟ್ಟೋಯ್ತು. 1 ಅವರ್ ವೇಟ್ ಮಾಡಿದೆ, 1.5 ಅವರ್ ವೇಟ್ ಮಾಡಿದೆ, ಆರ್ಡ್ರೇ ಬರಲಿಲ್ಲ. ವೀಕೆಂಡ್ಸು ಇಲ್ಲಾಂದರೆ ಪಬ್ಲಿಕ್ ಹಾಲಿಡೇ ಇಲ್ಲಾಂದರೆ ಕೆಲವೊಂದು ಗೌರ್ಮೆಂಟ್ ಹಾಲಿಡೇಗಳೆಲ್ಲ ಇರುತ್ತೆ, ಆ ಟೈಮಲ್ಲಿ ಬರೋಕ್ಕೆ ಹೋಗಬೇಡಿ. ಹಾಯ್ ನಮಸ್ತೆ ಸ್ನೇಹಿತರೆ, ನಿಮಗೆ ಪೋರ್ಟರ್ 5ನೇ ದಿನದ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಅಂದರೆ ಇವತ್ತು 5ನೇ ದಿನ, ಇವತ್ತು ಗಣರಾಜ್ಯೋತ್ಸವ. ಇವತ್ತು ಎಲ್ಲ ಕಂಪ್ನಿಗಳಿಗೆ ಆಲ್ಮೋಸ್ಟ್ ಗೌರ್ಮೆಂಟ್ ಕಂಪ್ನಿಗಳಾಗಿರ್ಬೋದು, ಕೆಲವೊಂದು ಪ್ರೈವೇಟ್ ಕಂಪ್ನಿಗಳಾಗಿರ್ಬೋದು ಎಲ್ಲನೂ ಲೀವ್ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಆರ್ಡ್ರ್ ಕಡಿಮೆ ಇರುತ್ತೆ, ಗೊತ್ತು ನನಗೂ. ಬಟ್ ಆದರೂ ನಾನು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿರೋದ್ರಿಂದ ಇವತ್ತು ಲೀವ್ ತೊಗೊಳಕ್ಕಾಗಲ್ಲ. ಇನ್ನೊಂದು ಏನಪ್ಪ ಅಂದರೆ ಇವಾಗ ಟೈಮ್ ಆಗಿದೆ 10:58, 11 ಗಂಟೆ ಆಗಿದೆ. ನಾನು 8 ಗಂಟೆಗೆ ನಾರ್ಮಲಾಗಿ ಏನು ಬರ್ತಾಯಿದ್ದೆ, 8 ಗಂಟೆಯಿಂದ 6 ಗಂಟೆ ಏನು ಮಾಡ್ತಾಯಿದ್ದೆ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ. 8 ಗಂಟೆಯಿಂದ 10 ಗಂಟೆ ಆರ್ಡ್ರ್ ಬರಲೇ, 4 ದಿನ ನೋಡಿರೋದ್ರಿಂದ 8ರಿಂದ 10 ಗಂಟೆ ಆರ್ಡ್ರ್ ಬರೋಲ್ಲ. 10 ಗಂಟೆಗೆ ಹೋಗಿ 8 ಗಂಟೆವರೆಗೂ, ರಾತ್ರಿ 8 ಗಂಟೆವರೆಗೂ ಮಾಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು 10 ಗಂಟೆಯಿಂದ ನಾನು ವೇಟ್ ಮಾಡ್ತಾಯಿದ್ದೀನಿ. ಇನ್ನೂವರೆಗೂ ಒಂದು ಆರ್ಡ್ರ್ ಕೂಡ ಬಂದಿಲ್ಲ. ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು 0 ಇದೆ. ಓಕೆ, ಇಲ್ಲೇ ಮಲ್ಲೇಶ್ವರಂ ಹತ್ರ ಇದ್ದೀನಿ. ಬಟ್ ನಿನ್ನೆ ಏನಂದರೆ, ನಿನ್ನೆ ನಿಮಗೆ ತಿಳಿಸಿದ್ನಲ್ಲ ಡೇ 4 ವಿಡಿಯೋದಲ್ಲಿ ಹೋಗಿ ನೋಡಿ ಏನಿದೆ ಅಂತೇಳ್ಬಿಟ್ಟು. ಏನಂದರೆ 2 ಮಿಸ್ ಆಗಿದೆ ಆರ್ಡ್ರು. ಅಂದರೆ ನಮ್ಮ ಮನೆ ರೂಟೇ ಬರ್ತಾ ಇರಬೇಕಾದ್ರೆ 2 ಆರ್ಡ್ರ್ ಬಂತು. ಅವೆಲ್ಲ ಬೇರೆ ಬೇರೆ ಕಡೆ ಲೊಕೇಶನ್ ಇದ್ವು, ಅವೆಲ್ಲ ಮಿಸ್ ಆಗೋದು. ಇವತ್ತು ನಾನು ಈ 10-20 ಸೆಕೆಂಡ್ ಡಿಲೇನ ತೆಗಿಬೇಕು ಅಂದರೆ ನಾನೀಗ ಯಾವ್ದಾದ್ರು ಒಂದು ಲೋಕಲ್ ಚಿಕ್ಕ ಆರ್ಡ್ರನ್ನ ಹೊಡಿಬೇಕು. ಇನ್ನೂ ಟಿಫನ್ ಬೇರೆ ಇಲ್ಲ, 11 ಗಂಟೆ ಆಗಿದೆ. 10 ಗಂಟೆಗೆ ಮಾಡಿದೆ, ಅಲ್ಲೇ ಬರ್ತಾಯಿದ್ದೀನಿ, ಆರ್ಡ್ರ್ಗಳೇ ಬೀಳ್ತಾಯಿಲ್ಲ. ಇನ್ನೊಂದು ನಿಮಗೆ ಸಜೆಷನ್ ಕೊಡಬೇಕು ಅಂದರೆ, ಯಾರಾದರೂ ಪೋರ್ಟರ್ ಫುಲ್ ಟೈಮು ತಗೊಳ್ತಾ ಇದ್ದರೆ ಈ ಲೀವ್ ಡೇಸ್ಗಳಲ್ಲಿ ಗೊತ್ತಿರುತ್ತೆ ತುಂಬ ಪೋರ್ಟರ್ ಮಾಡೋರಿಗೆ. ಲೀವ್ ಡೇಸ್ಗಳಿರುತ್ತೆ, ಗೌರ್ಮೆಂಟ್ ಹಾಲಿಡೇಗಳಿರುತ್ತೆ, ವೀಕೆಂಡ್ ಏನಿರುತ್ತೆ, ಸಂಡೇ, ಈ ಟೈಮಲ್ಲಿ ಆರ್ಡ್ರ್ಗಳು ಕಡಿಮೆ ಬರುತ್ತೆ. ಆ ಟೈಮಲ್ಲಿ ನೀವು ರೆಸ್ಟ್ ಮಾಡಿ ಮನೆಯಲ್ಲೂ ಇರ್ಬೋದು. ಇಲ್ಲಪ್ಪ ನನಗೆ ಸ್ವಲ್ಪ ಕಮಿಟ್ಮೆಂಟ್ ಇದೆ, ಅವತ್ತು ಮಾಡಲೇಬೇಕು ಅನ್ನೋರು ಇದಕ್ಕೆ ಸ್ವಿಗ್ಗಿ, ಝೊಮ್ಯಾಟೊ ಏನಾರು ಫುಡ್ ಡೆಲಿವರಿ ಇದ್ದರೆ ಈ ಟೈಮಲ್ಲಿ ಅವು ಜಾಸ್ತಿ ಇರ್ತವೆ ಆರ್ಡ್ರ್ಗಳು, ಅವನ್ನ ಮಾಡ್ಕೋಬೋದು. ಇವತ್ತು ವೀಕೆಂಡ್ ಇರೋದ್ರಿಂದ ನಾವು ಎಷ್ಟು ಅರ್ನ್ ಮಾಡ್ತೀವಿ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ, ಕೊನೆವರೆಗೂ ನೋಡಿ. ಡೇ 1, ಡೇ 2, ಡೇ 3, ಡೇ 4 ಯಾರು ವಿಡಿಯೋನ ನೋಡಿಲ್ಲ, ಹಳೆ ವಿಡಿಯೋದಲ್ಲಿದೆ ನೋಡಿ, ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗ್ಬಿಟ್ಟು ನೋಡಿ. ಡೇ 4ಅಲ್ಲಿ ಮಿನಿಮಮ್ ಆದರೆ ಎಷ್ಟು ಅರ್ನ್ ಮಾಡ್ಬೋದು. ಈಗ ಡೇ 4ಅಲ್ಲಿ ಆರ್ಡ್ರ್ ಬರೋಲ್ಲ ಅಂದರೆ, ಡೇ 5ಅಲ್ಲಿ ಅಂದರೆ ಪಬ್ಲಿಕ್ ಹಾಲಿಡೇ ಇದೆ, ಅದೇ ರೀತಿ ಗೌರ್ಮೆಂಟ್ ಹಾಲಿಡೇ ಇದೆ. ಈ ಟೈಮಲ್ಲಿ ನಮಗೆ ಆರ್ಡ್ರ್ ಬರೋಲ್ಲ ಗೊತ್ತು. ಬಟ್ ಎಷ್ಟಾದರೂ ಅರ್ನ್ ಮಾಡ್ಬೋದು, ಬರೋಲ್ಲ ಗೊತ್ತು. ಎಷ್ಟು ಅರ್ನ್ ಮಾಡ್ಬೋದು, ಏನಾದ್ರು ನಮ್ಮ ಖರ್ಚಿಗೆ ಏನಾದ್ರು ಉಳಿತಾ, ಇಲ್ಲಾಂದರೆ ಇವತ್ತು ಬರಲೇಬಾರ್ದ, ಬಂದರೆ ವೇಸ್ಟ್ ಆಗಿಬಿಡುತ್ತಾ ಅಂತೇಳಿ ನೋಡೋರಿಗೆ ಇವತ್ತಿನ ಫುಲ್ ವಿಡಿಯೋ ನೋಡಿ ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ತೋರಿಸ್ತೀನಿ. ಇವಾಗ ಕರೆಕ್ಟಾಗಿ ಬಂದ್ಬಿಟ್ಟು ಟೈಮು 11 ಗಂಟೆ ಆಗಿದೆ. 11 ಗಂಟೆಗೆ ಇಲ್ಲಿ ನೋಡ್ಬೋದು, ಇದು ವೀನಾ ಸ್ಟೋರು. ಇಲ್ಲಿ ವೀಕೆಂಡ್ಸಲ್ಲಿ ಏನು ಅಂದರೆ, ವೀಕೆಂಡ್ಸು ಪಬ್ಲಿಕ್ ಹಾಲಿಡೇ ಎಲ್ಲ ಇಷ್ಟು ಜನ ಇರ್ತಾರೆ ಟಿಫನ್ ಮಾಡೋಕ್ಕೆ. ಬನ್ನಿ ನಾವು ಇಲ್ಲೇ ಟಿಫನ್ ಮಾಡೋಣ, ಇವತ್ತು ಸ್ಪೆಷಲ್ ಆಗಿರುತ್ತೆ. ಬನ್ನಿ ಟಿಫನ್ ಮಾಡೋಣ ಫಸ್ಟ್. ಆರ್ಡ್ರ್ ಬರ್ತಾಯಿಲ್ಲ ಅಂತೇಳ್ಬಿಟ್ಟು ನಾನು ಹಂಗೆ ಬರ್ತಾ ಚಿಕ್ಕಪೇಟೆ ರೋಡ್ಗೆ ಬಂದೆ. ಚಿಕ್ಕಪೇಟೆ ರೋಡಲ್ಲಿರೋದು ಮೇನ್ ರೋಡ್ ಏನಿದೆ ಅದೇ ರೋಡಲ್ಲೇ ಇದ್ದೀನಿ. ಬಟ್ ಆರ್ಡ್ರ್ ಕೂಡ ಬರ್ತಾ ಇಲ್ಲ. ಆರ್ಡ್ರ್ ಬಂದರೂ ಏನಂದರೆ ನನಗೆ 20 ಸೆಕೆಂಡ್ ಡಿಲೋ ಇರೋದ್ರಿಂದ ಯಾರಾದರೂ ಒಬ್ಬರು ತಗೊಳ್ತಾ ಇದ್ದಾರೆ. ಇಲ್ಲ ಅಂದರೆ ಚಿಕ್ಕ ಆರ್ಡ್ರು ಕೂಡ ಬರ್ತಾಯಿಲ್ಲ, ದೊಡ್ಡ ಆರ್ಡ್ರು ಕೂಡ ಯಾವುದೂ ಬರ್ತಾಯಿಲ್ಲ. ಚಿಕ್ಕ ಆರ್ಡ್ರ್ ತೊಗೋಬೇಕು ಅಂದರೆ ಇಲ್ಲಿ ನೋಡಿ ನಂದು 20 ಸೆಕೆಂಡ್ ಡಿಲೇ ಇದೆ. ಅದಕ್ಕೋಸ್ಕರ ಯಾರೋ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಯಾವ ಚಿಕ್ಕ ಆರ್ಡ್ರು ಕೂಡ ಬಿಡ್ತಾಯಿಲ್ಲ, ಯಾವ ಆರ್ಡ್ರು ಕೂಡ ಬಿಡ್ತಾಯಿಲ್ಲ, ಯಾವ ಲೊಕೇಶನ್ ಕೂಡ ಬಿಡ್ತಾಯಿಲ್ಲ. ನನಗೆ ಏನು ಮಾಡಬೇಕು ಅಂತೇಳ್ಬಿಟ್ಟು ತಲೆನೇ ಕೆಟ್ಟೋಯ್ತು. ಎಷ್ಟೊತ್ತು ವೇಟ್ ಮಾಡೋದಪ್ಪ ಅಂತೇಳ್ಬಿಟ್ಟು 12:30ವರೆಗೂ ವೇಟ್ ಮಾಡಿ ಸಾಕಾಯಿತು. ಆಮೇಲೆ ನೆನಪಾಯ್ತು ಏನಂದರೆ, ಇವತ್ತು ಸಿನಿಮಾ ರಿಲೀಸ್ ಇರುತ್ತೆ, ಶುಕ್ರವಾರ ಯಾವ್ದಾದ್ರು ಸಿನಿಮಾಗೆ ಹೋಗ್ಬಿಡೋಣ ಅಂತೇಳ್ಬಿಟ್ಟು ಯೋಚನೆ ಮಾಡಿದೆ. ಏನಂದರೆ ನಮ್ಮ ಕನ್ನಡ ಸಿನಿಮಾನ ನಾವೇ ಬೆಳೆಸಬೇಕು. ಅದಕ್ಕೋಸ್ಕರ ಏನು ಮಾಡಿದೆ, ಚಿಕನ್ ಅವ್ರದ್ದು ಒಂದು ಉಪಾಧ್ಯಕ್ಷ ಅಂತೇಳ್ಬಿಟ್ಟು ಒಂದು ಸಿನಿಮಾ ಬಂದಿತ್ತು. 1 ಗಂಟೆ 15 ನಿಮಿಷಕ್ಕೆ ಶೋ ಇತ್ತು. ಬನ್ನಿ ಅದಕ್ಕೆ ಹೋಗೋಣ, ಹೆಂಗೋ ಆರ್ಡರ್ ಇಲ್ಲ, ಸುಮ್ಮನೆ ಇಲ್ಲಾಕೆ ವೇಸ್ಟ್ ಮಾಡೋಣ ಟೈಮು ಅಂತೇಳ್ಬಿಟ್ಟು ಚಿಕನ್ ಅವರ ಉಪಾಧ್ಯಕ್ಷ ಸಿನಿಮಾನ ನೋಡೋಕ್ಕೆ ಅಂತೇಳ್ಬಿಟ್ಟು ನಾನು ತ್ರಿವೇಣಿ ಥಿಯೇಟ್ರಿಗೆ ಹೋದೆ. ಅಲ್ಲಿ ಹೋದರೆ ಹೆವಿ ರಶ್ ಇತ್ತು. ರಶ್ ಅಂದರೆ ಏನಂದರೆ, ಚಿಕನ್ ಅವ್ರು ಬಂದಿದ್ದರು, ಅವಾಗ ತಾನೇ ಮಾರ್ನಿಂಗ್ ಶೋನ ಬಿಟ್ಟು ಎಲ್ಲರೂ ಹೊರಗಡೆ ಬರ್ತಾಯಿದ್ರು. ಚಿಕನ್ ಅವರು ಬಂದಿದ್ದರು, ಅವ್ರನ್ನ ಎಲ್ಲರೂ ಇಂಟರ್ವ್ಯೂ ಅದು ಇದು ಮಾಡ್ತಾಯಿದ್ರು. ನಾನು ಹೋಗ್ಬಿಟ್ಟು ಸಿನಿಮಾನ ನೋಡಿದೆ. ಸಿನಿಮಾನ ನೋಡಿದ್ಮೇಲೆ ಆಯಿತು, ಒಂದು 4:15 ಆಯಿತು, ಸಿನಿಮಾ ಮುಗೀತು. ಸಿನಿಮಾ ಮುಗಿದಾದ್ಮೇಲೆ ಹೊರಗಡೆ ಬಂದು ಇವಾಗ ನಾನು ಮೋಟ್ರನ್ನ ಆನ್ ಮಾಡಿಕೊಂಡೆ. ಏನು ಅಂದರೆ, ಸಿನಿಮಾ ಬಿಟ್ಟ ಮೇಲೆ ಒಂದು ಆರ್ಡ್ರ್ ಬಂದಿತ್ತು ಚೆಲ್ಲಿಂದ, ಅಂದರೆ ಅಲ್ಲೇ ಗಾಂಧಿನಗರಿಂದನೇ ಒಂದು ಬಂದಿತ್ತು. ಎಲ್ಲಿಗೆ ಅಂದರೆ ಚಾಮರಾಜಪೇಟೆ. ಇವಾಗ ಚಾಮರಾಜಪೇಟೆ ಹತ್ರ ಡ್ರಾಪ್ ಮಾಡಿದ್ದೀನಿ. ಟೈಮ್ ಬಂದ್ಬಿಟ್ಟು 5 ಗಂಟೆ 20 ನಿಮಿಷ ಆಗಿದೆ.
ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ, ಯಾವುದೋ ಆರ್ಡ್ರ್ ಬರ್ತಾ ಇಲ್ಲ. ಚಾಮರಾಜಪೇಟೆಯಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇ ಪಕ್ಕದಲ್ಲೇ JC ರೋಡ್ ಇದೆ, ಇಲ್ಲೇ SP ರೋಡ್ ಇದೆ, ಗಾಂಧಿನಗರ್ ಇದೆ. ನೋಡೋಣ, ವೇಟ್ ಮಾಡ್ತೀನಿ. ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು 86 ರೂಪಾಯಿ ಅರ್ನಿಂಗ್ಸು. ನೋಡೋಣ ಯಾವುದಾದ್ರು ಇವತ್ತು ನೋಡೋಣ ಎಷ್ಟೊತ್ತವರೆಗೂ ಆಗುತ್ತೆ ಅಷ್ಟೊತ್ತವರೆಗೂ ಮಾಡ್ತೀನಿ. ಇವತ್ತು ಯಾಕೋ ಎಲ್ಲ ಡಲ್ ಹೊಡಿತು. ನಾನು ಅಂದ್ಕೊಂಡಿದ್ದೆ ಆರ್ಡ್ರ್ ಬರಲ್ಲ ಅಂತ, ಅದು ಹಂಗೆ ಆಗೋಯ್ತು. ಯಾರೆಲ್ಲ ಪೋರ್ಟ್ರ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ವೀಕೆಂಡ್ಸು ಇಲ್ಲಾಂದರೆ ಪಬ್ಲಿಕ್ ಹಾಲಿಡೇ ಇಲ್ಲಾಂದರೆ ಕೆಲವೊಂದು ಗೌರ್ಮೆಂಟ್ ಹಾಲಿಡೇಗಳೆಲ್ಲ ಇರುತ್ತೆ, ಆ ಟೈಮಲ್ಲಿ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ಪೋರ್ಟ್ರಲ್ಲಿ ಈ ರೀತಿಯೂ ಆಗುತ್ತೆ, ಈ ರೀತಿಯೂ ಎಕ್ಸ್ಪೀರಿಯೆನ್ಸ್ ಒಂದು ಸ್ವಲ್ಪ ಆಗಬೇಕು. ನನಗೆ ಮಧ್ಯಾಹ್ನ ತಲೆ ಕೆಟ್ಟೋಯ್ತು. 1 ಅವರ್ ವೇಟ್ ಮಾಡಿದೆ, 1.5 ಅವರ್ ವೇಟ್ ಮಾಡಿದೆ, ಆರ್ಡ್ರೇ ಬರಲಿಲ್ಲ. ಹೆಂಗೋ ಏನೋ ಹೊಸದಾಗಿ ರಿಲೀಸ್ ಆಗಿತ್ತಲ್ಲ ಉಪಾಧ್ಯಕ್ಷ ಸಿನಿಮಾ, ಹೋಗ್ಬಿಡೋಣ ಅಂತೇಳ್ಬಿಟ್ಟು ಬಂದುಬಿಟ್ಟೆ. ಓಕೆ, ಮತ್ತೆ ಆರ್ಡ್ರಿಗೋಸ್ಕರ ವೇಟಿಂಗ್. 3 hours later. ಸ್ನೇಹಿತರೆ, ಇವಾಗ ಮನೆಗೆ ಬಂದೆ. ಇವಾಗಿನ ಎಕ್ಸ್ಪೀರಿಯನ್ಸ್ ನಾನು ಹೇಳಬೇಕಪ್ಪ ಅಂತಂದ್ರೆ, ಇವತ್ತು ನಾನು 5ನೇ ದಿನ ಏನು ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೆಳಿಗ್ಗೆ ಹೋದೆ ಇಲ್ಲಿಂದ, ಅಂದ್ರೆ 10 ಗಂಟೆಯಿಂದ 8 ಗಂಟೆ ಮಾಡಬೇಕು ಅಂತೇಳಿ ಪ್ಲಾನ್ ಹಾಕೊಂಡೆ. ಇಲ್ಲಿಂದ ಹೋದೆ, ಆರ್ಡರ್ ಬರಲಿಲ್ಲ. ಹಂಗೆ ಹೋಗ್ತಾ ಚಿಕ್ಕಪೇಟೆಗೆ ಹೋದೆ. ಚಿಕ್ಕಪೇಟೆಗೆ ಹೋದ್ರು ಆರ್ಡರ್ ಬರಲಿಲ್ಲ. ಕೆಲವೊಂದು ಆರ್ಡರ್ ಬರೋದು ಯಾರಾದ್ರೂ ಎಕ್ಸೆಪ್ಟ್ ಮಾಡೋದು, ಅಂದ್ರೆ 20 ಸೆಕೆಂಡ್ ಡಿಲೇ ಬೇರೆ ಇತ್ತು. ಅದಕ್ಕೋಸ್ಕರ ಯಾರಾದ್ರೂ ಎಕ್ಸೆಪ್ಟ್ ಮಾಡ್ತಾ ಇದ್ರು. ವೇಟ್ ಮಾಡಿ 1 ಅವರ್ ವೇಟ್ ಮಾಡಿದೆ, 1 ಅವರ್ ವೇಟ್ ಮಾಡಿದೆ, 12:30ವರೆಗೂ ವೇಟ್ ಮಾಡಿದೆ. ಆಮೇಲೆ ಆರ್ಡರ್ ಬರಲಿಲ್ಲ. ಅವಾಗ ಏನ್ ಮಾಡಿದೆ, ಇವತ್ತು ನಮ್ಮ ಚಿಕನ್ ಅವರ ಒಂದು ಮೂವಿ ರಿಲೀಸ್ ಆಗಿದೆ, ಉಪಾಧ್ಯಕ್ಷ. ಏನು ಆರ್ಡರ್ ಬರ್ತಾ ಇಲ್ವಲ್ಲ, ಇಲ್ಲೇ ನಿಯರ್ ಬೈ ಇದ್ದೀನಿ, ಹೋಗೋಣ ಅಂತ ಹೇಳ್ಬಿಟ್ಟು ಉಪಾಧ್ಯಕ್ಷ ಸಿನಿಮಾಗೆ ಹೋದೆ. ವಾಪಸ್ ಬಂದು 3 ಟ್ರಿಪ್ನ ಮಾಡಿದೆ. ಯಾವ್ಯಾವೆಲ್ಲ ಅಂತ ಹೇಳ್ಬಿಟ್ಟು ನೀವು ಸ್ಕ್ರೀನ್ಶಾಟ್ ಹಾಕ್ತೀನಿ, ನೋಡ್ಕೊಂಬಿಡಿ. ಒಂದಂದ್ರೆ ಇವಾಗಿಂದಂದ್ರೆ 4:47 ಒಂದು ಹೊರಗೆ ಬಂದ ತಕ್ಷಣನೇ ಒಂದು 5 ನಿಮಿಷ ಕಾಯಿಸ್ಬಿಟ್ಟು ಒಂದು ಕೊಟ್ಟ. 4:47 ಒಂದು, 5:48 ಒಂದು, 6:40 3 ಚಿಕ್ಕ ಆರ್ಡರ್ನ ಹೊಡೆದಿದ್ದೀನಿ. 86 ರೂಪಾಯಿ, 98 ರೂಪಾಯಿ, 83 ರೂಪಾಯಿ. ಅರ್ನಿಂಗ್ಸ್ ಬಂದ್ಬಿಟ್ಟು 267 ರೂಪಾಯಿ. ಲಾಗಿನ್ ಅವರ್ಸ್ ಬಂದ್ಬಿಟ್ಟು 5 ಅವರ್ 18 ನಿಮಿಷ ಆಗಿದೆ. ಇನ್ನೊಂದೇನಪ್ಪ ಅಂತಂದ್ರೆ 5 ಅವರ್ 18 ನಿಮಿಷ ಆಗಿದೆ. ಅಂದ್ರೆ ಆರ್ಡರ್ಗಳು ಕೊಡ್ತಾ ಇಲ್ಲ. ಇವತ್ತು ಪಬ್ಲಿಕ್ ಹಾಲಿಡೇ ಆಗಿರೋದ್ರಿಂದ, ಗೌರ್ಮೆಂಟ್ ಹಾಲಿಡೇ ಆಗಿರೋದ್ರಿಂದ ಆರ್ಡರ್ಗಳು ಸ್ವಲ್ಪ ಕಡಿಮೆ ಇತ್ತು. ಅದಕ್ಕೋಸ್ಕರ ಇದು ಇವತ್ತಿನ ಅರ್ನಿಂಗ್ಸು. ನೋಡಿ, ಇದ್ರ ಮೇಲೆ ನೀವು ಡೇ 1 ಇಂದ ಡೇ 5 ವರೆಗೂ ನಾನು ವಿಡಿಯೋನ ಮಾಡಿದ್ದೀನಿ. ಇದ್ರ ಬಗ್ಗೆ ನಿಮಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಗೊತ್ತಾಯ್ತು ಅಂತ ಅನ್ಕೋತೀನಿ. ಇನ್ನೊಂದಂದ್ರೆ ಡೇ 7 ಚಾಲೆಂಜ್ ತಗೊಂಡಿದ್ದೆ, ಬಟ್ ಡೇ 7 ವರೆಗೂ ನಾನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎಮರ್ಜೆನ್ಸಿ ಕಾಲ್ ಬಂತು. ನಾನು ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಇನ್ನೂ ಟೈಮ್ ಬಂದ್ಬಿಟ್ಟು 7:30 ಬೇಗನೆ ಬಂದು ನಾನು ಇವಾಗ ಊರಿಗೆ ಹೋಗ್ಬೇಕು. ಅದಕ್ಕೋಸ್ಕರ ಬೇಗನೆ ಬಂದಿದ್ದೀನಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ರೀತಿಯ ಚಾಲೆಂಜ್ಗಳನ್ನ, ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನ ಮಾಡಿ ನಿಮಗೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಇನ್ಫಾರ್ಮೇಶನ್ ಆಗಿರ್ಬೋದು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ, ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ನ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೀತಿಯ ಚಾಲೆಂಜ್ ಅಲ್ಲಿ ಏನ್ ಬರುತ್ತೆ ಅಂತ ನೋಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.